ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡ ಅನಾಹುತವೇ ನಡೆದು ರಾಜಕೀಯ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟು ಇವತ್ತು ಸಮಾವೇಶ ಹೋರಾಟದ ಹಂತಕ್ಕೆ ಬಂದು ನಿಂತಿದೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬ್ಯಾನರ್ ಗಲಾಟೆ ಜಟಾಪಟಿ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಸಮಾವೇಶ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ತೊಡೆ ತಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟ ಇದು. ಬಳ್ಳಾರಿಯ ಎಪಿಎಂಸಿ ಆವರಣದಲ್ಲಿ ಹೋರಾಟ ನಡೆಯುತ್ತೆ. ಶಾಸಕ ನಾರಾ ಭರತ್ ರೆಡ್ಡಿ ಮತ್ತೆ ಆತನ ಸ್ನೇಹಿತ ಏನಿದಾರಲ್ಲ ಸತೀಶ್ ರೆಡ್ಡಿ ಬಂಧನಕ್ಕೆ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಈಗ ರೆಡ್ಡಿ ರಾಮುಲು ಪೂಜೆ ಸಲ್ಲಿಸ್ತಾರೆ, ಆಮೇಲೆ ಸಮಾವೇಶ ಮಾಡ್ತಾರೆ. ಬ್ಯಾನರ್ ಗಲಾಟೆ ಆಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಬಳ್ಳಾರಿ ಬಿಜೆಪಿ ಸಮಾವೇಶದ ಮೇಲೆ ಪೊಲೀಸ್ನವರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಐಜಿಪಿ ಹರ್ಷ ಮತ್ತು ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಮೊಕಂ ಹೂಡಿದ್ದಾರೆ ಸ್ಥಳದಲ್ಲೇ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗ ಬಂದೋಬಸ್ತ್ ಕೂಡ ಈಗ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಬ್ಯಾನರ್ ಗಲಾಟೆ ಆಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಎಚ್ಚೆತ್ತುಕೊಂಡು ಆ ಸಮಾವೇಶದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಈ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಒಂದು ಕಡೆ ಈಗ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ಒಂದು ಕಡೆ ಎಲ್ಲ ರೀತಿಯಾದಂತಹ ಆಸನಗಳು ರೆಡಿಯಾಗಿದ್ದಾವೆ. ಸುಮಾರು 15ರಿಂದ 20,000 ಜನ ಸೇರುವಂತಹ ನಿರೀಕ್ಷೆ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಈಗ ನಮ್ಮ ಜೊತೆಗಿದ್ದಾರೆ. ಈ ಒಂದು ಸಮಾವೇಶದ ಕುರಿತು ಹಾಗೂ ಈ ಒಂದು ಜನವರಿ 1ನೇ ತಾರೀಕು ನಡೆದಂತಹ ಘಟನೆಗಳ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಜನವರಿ 1ರಂದು ಏನ್ ಫೈರಿಂಗ್ ಆಯ್ತು, ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಟ್ಯಾಕ್ ಆಯ್ತು ಅನ್ನೋದ್ರ ಬಗ್ಗೆ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆ ರಾಜ್ಯದಲ್ಲಿ ಆಗಿರತಕ್ಕಂಥ ಕಾನೂನು ಅರಾಜಕತೆ ಬಗ್ಗೆ ಇದ್ರ ಬಗ್ಗೆ ತಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಸರ್, ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ಸ್ ಟೋಟಲ್ ಆಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದಾರೆ, ಯುವಕರೆಲ್ಲರೂ ಕೂಡ ಡ್ರಗ್ ವ್ಯಸನಕಾರರು ಜಾಸ್ತಿ ಆಗ್ತಾ ಇದಾರೆ. ಬೆಳಗ್ಗೆದ್ರೆ ಸಾಕು ದರೋಡೆಗಳಾಗ್ತಾ ಇದೆ, ಬೆಳಗ್ಗೆದ್ರೆ ಸಾಕು ಯಾರೊಬ್ಬರ ಹತ್ಯೆ ಆಗ್ತಾ ಇದೆ, ಬೆಳಗ್ಗೆದ್ರೆ ಸಾಕು ಯಾರೋ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಅಂತದ್ದು ಕೇಳ್ತಾ ಇದೀವಿ. ಅಲ್ಲಿ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ಸ್ ಆಗಿದೆ. ಹಂಗಾಗಿ ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ವಿ. ಟೋಟಲ್ ಆಗಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿರೋ ಕಾರಣ ಬಳ್ಳಾರಿಯನ್ನು ಇಟ್ಕೊಂಡು ಎಲ್ಲಾ ವಿಚಾರಗಳು ಇಟ್ಕೊಂಡು ಇವತ್ತು ನಮ್ಮ ಸಮಾವೇಶವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಸಮಾವೇಶದ ಮುಖ್ಯ ಉದ್ದೇಶ ಸರ್ ಅಂದ್ರೆ ರಾಜ್ಯದಲ್ಲಿ ಅರಾಜಕತೆ ಮತ್ತು ಜಿಲ್ಲೆಯಲ್ಲಾಗಿರತಕ್ಕಂತಹ ಬಿಜೆಪಿ ನಾಯಕರ ಮೇಲೆ ಹಲ್ಲೆ, ಈ ಎರಡು ಉದ್ದೇಶದ ವಿಚಾರದಲ್ಲಿ ಈ ಒಂದು ಸಮಾವೇಶದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಕಾರ್ಯಕರ್ತರಿಗಾಗಲಿ ರಾಜ್ಯಕ್ಕೆ? ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು. ಒಬ್ಬ ಯುವಕ ಡೆತ್ ಆಗಿದ್ದಾನ, ಅವ್ರ ಅಂಗರಕ್ಷಕರು ಅವ್ರ ಸಮ್ಮುಖದಲ್ಲೇ ಅವ್ರನ್ನ ಆಲ್ರೆಡಿ ಸತ್ತಿರೋ ಕಾರಣ ತಕ್ಷಣ ಅವ್ರ ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಒಪ್ಪಿಸ್ಬೇಕಂತ ಒತ್ತಾಯ ಮಾಡ್ತೇವೆ. ಈ ರಾಜ್ಯ ನಾಯಕರು ಎಷ್ಟು ಜನ ಪಾಲ್ಗೊಳ್ತಾರೆ? ನಮ್ಮೆಲ್ಲ ಅಪೋಸಿಷನ್ ಲೀಡರ್ಸ್ ಎಲ್ಲ ಬರ್ತಾ ಇದಾರೆ. ಇವಾಗ ಎಲ್ಲರೂ ಕೂಡ ಬರ್ತಾ ಇದಾರೆ. ಆಲ್ರೆಡಿ ಪಟ್ಟಿ ಬಂದಿದೆ, ನಿಮ್ ನೋಡ್ಸಂತ ಕೆಲಸ ಮಾಡ್ತಾರೆ. ಇದಿಷ್ಟು ಈ ಒಂದು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತದೆ ಹಾಗೂ ಈ ರೀತಿಯಾದಂತಹ ಕಾಂಗ್ರೆಸ್ನವರ ಒಂದು ದಬ್ಬಾಳಿಕೆ ಮತ್ತು ಕೃತ್ಯಗಳ ವಿರೋಧಿಸಿ ಇಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನತಕ್ಕಂತಹ ಮಾತನ್ನು ಹೇಳೋದರ ಮೂಲಕ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ವೀರೇಶ್, ಬ್ಯಾನರ್ ಗಲಾಟೆ ಈಗ ರಾಜಕೀಯ ಸಂಘರ್ಷಕ್ಕೆ ಎಡೆಮಾಡಿ ಕೊಟ್ಟಿರುವ ಬೆನ್ನಲ್ಲೇ ಕೇಸರಿ ಕಲಿಗಳು ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ಜೊತೆಗೆ ಎಷ್ಟು ಗಂಟೆಗೆ ಸಮಾವೇಶ, ಏನು ಅಜೆಂಡಾ ಅವ್ರದ್ದು, ಏನಿದೆ ಹೆಚ್ಚಿನ ಡೀಟೇಲ್ಸ್? ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಗಲಭೆ ಮತ್ತು ಶೂಟೌಟ್ ಪ್ರಕರಣದ ಹಿನ್ನೆಲೆ ಕರ್ನಾಟಕ ರಾಜ್ಯದಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶವನ್ನು ಇಂದು ಬಳ್ಳಾರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶ ಈಗಾಗಲೇ 11 ಗಂಟೆಗೆ ಪ್ರಾರಂಭವಾಗತಕ್ಕಂತಹ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡಿದ್ರು ಸಹ ಈ ಒಂದು ರಾಜ್ಯ ನಾಯಕರ ಆಗಮನ ಮತ್ತು ಈ ಒಂದು ಬಳ್ಳಾರಿಯ ಅಧಿದೇವತೆಯಾಗಿದ್ದಂತಹ ಕನಕದುರ್ಗಮ್ಮ ದೇವಸ್ಥಾನದ ದರ್ಶನ ಪಡೆಯುವಂತಹ ಉದ್ದೇಶದಿಂದ ತಡವಾಗಿದೆ. ಇನ್ನು ಕೇವಲ 15ರಿಂದ 20 ನಿಮಿಷದೊಳಗಾಗಿ ಈ ಒಂದು ಸಮಾವೇಶವು ಈ ಒಂದು ಪ್ರಾರಂಭವಾಗಲಿದೆ. ಈ ಸಮಾವೇಶದ ಮೂಲಕ ಈ ಒಂದು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಬ್ಯಾನರ್ ಮತ್ತು ಶೂಟೌಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆಯೇ ಆ ಕೃತ್ಯದಲ್ಲಿ ನೇರ ಆರೋಪಿಗಳಾಗಿರ್ತಕ್ಕಂತಹ ಸತೀಶ್ ರೆಡ್ಡಿ ಮತ್ತು ಶಾಸಕ ಭರತ್ ರೆಡ್ಡಿ ಅವರನ್ನು ಈಗ ಕೂಡಲೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕಾರ್ಯ ಆಗಬೇಕು ಮತ್ತು ಈ ಕೃತ್ಯದ ಪ್ರತಿಯೊಂದು ಹಂತದಲ್ಲಿಯೂ ಸಹ ಈ ಒಂದು ಸಿಐಡಿ ಏನು ಸಿಐಡಿಯಿಂದ ನಮಗೆ ಕಾನೂನು ನ್ಯಾಯ ದೊರೆಯುವುದಿಲ್ಲ, ಅದರಿಂದ
ಕಾರಣದಿಂದಾಗಿ ಸಿಬಿಐಗೆ ವಹಿಸಬೇಕೆನ್ನತಕ್ಕಂತಹ ಒಂದು ನೀವು ಪಣ ತೊಟ್ಟಿರ್ತಕ್ಕಂತಹ ಬಿಜೆಪಿಗರು ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಸಂಪೂರ್ಣವಾಗಿ ಈ ಒಂದು ಸಮಾವೇಶದ ಮೂಲಕ ಆಗ್ರಹವನ್ನು ಮಾಡುವುದರ ಮೂಲಕ ಈ ಒಂದು ರಾಜ್ಯ ಸರ್ಕಾರಕ್ಕೆ ದಪ್ಪ ಚರ್ಮದ ರಾಜ್ಯ ಸರ್ಕಾರಕ್ಕೆ ಕಿವಿಯಲ್ಲಿ ಹಾಕುವಂತಹ ಕಾರ್ಯ ಮಾಡಲಾಗುತ್ತದೆ ಎಂದು ಈ ಒಂದು ಪ್ರತಿಪಕ್ಷದ ನಾಯಕನಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ತಿಳಿಸಿದರು. ಅದೇ ರೀತಿ ಈಗ ತಾನೇ ಈ ಒಂದು ವಿಜೇಂದ್ರ ಅವರು ಆಗಮಿಸಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರಾಜ್ಯದ ಹಲವಾರು ಮುಖಂಡರು ಸಹ ಬಿಜೆಪಿ ಮುಖಂಡರು ಬಂದಿದ್ರು. ಇಂತಹ ಪರಿಸ್ಥಿತಿಯಲ್ಲೂ ಸಹ ಈ ಪಕ್ಷ ಭೇದವನ್ನು ಮರೆತು ಎಲ್ಲೋ ಒಂದು ಕಡೆ ಭೀಮಣ್ಣ ಖಂಡ್ರೆ ಅವರ ವಿದೇಶವಾಗಿರುವುದರ ಬಗ್ಗೆ ಸಹ ಸಂತಾಪವನ್ನು ಸೂಚಿಸುವಂತಹ ಕಾರ್ಯ ಶ್ರೀರಾಮುಲು ಅವರು ಸೇರಿದಂತೆ ಪ್ರತಿಯೊಬ್ಬ ರಾಜಕೀಯ ನಾಯಕರು ಸಹ ಮಾಡಿದ್ರು. ಈ ಒಂದು ದೇವಿಯ ದರ್ಶನ ಪಡೆದು ಅಲ್ಲಿಂದ ನೇರವಾಗಿ ಈ ಒಂದು ಸಮಾವೇಶದ ವೇದಿಕೆಗೆ ಎಲ್ಲಾ ರಾಜ್ಯದ ಮತ್ತು ಜಿಲ್ಲೆಯ ನಾಯಕರು ಹೊರಡ್ತಾ ಇರುವುದು ಇಲ್ಲಿ ಗಮನಿಸಬಹುದಾಗಿದೆ. ಸಚಿನ್, ಕ್ಯಾಮರಾ ಪರ್ಸನ್ ವೀರೇಶ್ ಜೊತೆ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.